ಬಸವರಾಜೇಂದ್ರ ಜಯ ಬಸವ ಗಂಭೀರ ವಾರಿಯ ಜಯಕಾರ ಮಹದೇಶ್ವರ ಜಯ ಬಸವ ಗುರುವರ್ಯ ಜಯ ಬಸವ ನಿಶಂಕ ಬಸವ ಭಕ್ತರಾದ ಸೇವಾ ಜ್ಯೋತಿ ಸತ್ಯ ವಿಭೂತಿ ಈ ನಾಮಾವಳಿಯಿಂದ ಪ್ರಧಾನಕರ್ತನಾಗಿ ಶಿಖರವನ್ನೇ ಸೃಷ್ಟಿಸಿ ಪ್ರತಿಷ್ಠಾಪನೆ ಪೂರೈಸಿ ದಿವಸ ನಿಧಿಯಲ್ಲಿ ಕೊಟ್ಟು ದೇಶದೊಳಗೆ ಸರಿ ಎಂದವರು ಹಲ್ಲು ಮುನಿಯ ಒಬ್ಬರ ಶಿವಾಚಾರ ಶಬ್ದಗಳನ್ನು ನೀವು ಕೇಳಿರಿ. ಭೂಲೋಕದೊಳಗೆ ದೈತ್ಯನು ಕುರಿತು ತಪಸಂಗೈದನು. ಮೆಚ್ಚಿದ ಬ್ರಹ್ಮನು ಬಳಿಗೆ ಬಂದು ಪಂಚಮುಂಡ್ರಾಸರೇ ಅವರು ಬೇಕಾಗಿರು ಕೇಳಿದ ಕ್ಷಣವೇ ಪಂಚಮುಂಡ್ರಾಸುರನು ಚತುರ್ಮುಖರೇ ಯಾವುದೇ ಜೀವರಾಶಿಯಿಂದಾಗಲಿ ದೇವತೆಯಿಂದಾಗಲಿ ಭಾರದಂತೆ ಗ್ರಹಿಸಬೇಕು ದೇವ ಎಂದು ಹೊರನ್ನು ಬೇಡಲಾಗಿ ಪರಬ್ರಹ್ಮನು ಸ್ಥಿತಿಯ ಇಚ್ಛೆಯಂತೆ ಪಂಚಮುಂಡ್ರಾಸುರನಿಗೆ ಪಾಲಿಸಿ ಹೊರಟು ಹೋದನು. ಪಂಚಮುಂಡ್ರಾಸುರನು ಅಗರುತ್ತನಾಗಿ ಮತ್ತನಾಗಿ ಮಕ್ಕಳಿಗೆ ತೊಂದರೆ ಕೊಡುತ್ತಿರುವನು. ತೊಂದರೆ ತಾಳಲಾರದೆ ದೇವತೆಗಳು ಕೈಲಾಸಕ್ಕೆ ಹೋದರು. ಅಲ್ಲಿ ಕೈಲಾಸದಲ್ಲಿ ಪರಮೇಶ್ವರಂ ಕಂಡು ಕಪ್ಪರ್ತಿ ನೀಲಕಂಠ ಭುಜಗಭೂಷಣ ಮೂರ್ತಿಯಾದ ಶಂಕರನೇ ಲೋಕದೊಳಗೆ ಪಂಚಮುಂಡ್ರಾಸುರನ ದೈತ್ಯನು ನಾನಾ ವಿಧ ಕಷ್ಟ ಕೊಡುತ್ತಿರುವನು. ದೈತ್ಯನ ದಮನ ಮಾಡಿ ಪರಿಹರಿಸಬೇಕು ದೇವ ಎಂದು ಭಿನ್ನವಿಸಿಕೊಳ್ಳಲಾಗಿ ಪರಮೇಶ್ವರನು ದೇವತೆಗಳನ್ನು ತಿರುಗಿಸಿ ನಾನು ತನ್ನ ಜಂಗಮ ವೇಷವನ್ನು ತೊಟ್ಟು ಲೋಕದ ಕಡೆಗೆ ಬರುತ್ತಿರಲು ಪಂಚಮುಂಡ್ರಾಸುರನು ಕೈಲಾಸಕ್ಕೆ ದಳನಿಟ್ಟಿರಲು ನಮ್ಮ ಶಂಕರನು ಹಾಗೆ ಪಂಚಮುಂಡ್ರಾಸುರನು ಶಿರಸ್ಸನ್ನು ಚೂಟಿ ಮಾಡಿ ಒಯ್ಯಲಾಗಿ ರುದ್ರಾವತಾರವನ್ನು ಕಂಡು ಪಂಚಮುಂಡ್ರಾಸುರನು ತಪ್ಪಿನ ಅರಿವಾಗಿ ಸ್ವಾಮಿ ದಯಾನಿಧಿ ಮೂರ್ತಿಯಾದ ಶಂಕರನೇ ಅಪರಾಧವನ್ನು ಮನ್ನಿಸಿ ದೇಹವು ನರಿನಾಯಿಗಳ ಪಾಲಾಗದಂತೆ ಭಕ್ತರ ಮಸ್ತಕದ ಮೇಲೆ ನೆನೆಯುವಂತೆ ಅನುಗ್ರಹಿಸಬೇಕು ದೇವ ಎಂದು ಭಿನ್ನವಿಸಿಕೊಳ್ಳಲಾಗಿ ಪರಮೇಶ್ವರನು ಪಂಚಮುಂಡ್ರಾಸುರ ಶಿರಸ್ಸನ್ನೇ ತೆಗೆದು